ವಿಡಿಯೋ ಮಾಡ್ತಿದ್ದೀರಾ? ಸುಮ್ಮನೆ ಇಷ್ಟ ಬಂದಂಗೆ ಬಿಟ್ಕೊಂಡು ಹೆಂಗೋ ಅಲ್ಲ ಆಡ್ಸ್ಕೊಳ್ಳೋಣ, ನೀಟಾಗಿ ಮಾಡ್ಕೊಂಡು. ಈಗ ಸದ್ಯಕ್ಕೆ ಆಗಲ್ಲ ಬಿಟ್ಟು ಮ್ಯೂಸಿಯಂನ ಒಳಗೆ ಹೋಗಿ ಏನು ಕೆಲಸ ಮಾಡಿದ್ರೆ ಸ್ವಾಮಿಗಳು ವಿಷಯ ಮಾಡ್ಬೋದು. ಆಯ್ತು, ನಿಮ್ಮ ಸೇವೆ ಮಾಡಿದಾಗ ನಿಮ್ಮ ಮನೆ ಕಂಡ ಖಂಡಿತ ಒಳ್ಳೆ ನೋಡ್ಬೋದು. ಮ್ಯೂಸಿಯಂ ನೋಡ್ಬೇಕು. ಮೈಕ್ ಮದುವೆ ಬಿಟ್ಟಾರ ಈಗ ಅದೇ ರೀತಿ ಸಂಜೆ 6 ಗಂಟೆಗೆ ಬೀಚ್ ನೋಡೋದು ಸಾಕಾಗ್ತಿದೆ ಒಟ್ಟಾರೆ ಇವರಿಗೆ. ಬೆಳಗ್ಗೆ ಅನುರಾಧ ನೋಡೋದೆ, ಮತ್ತೆ ಈಗ 3 ಗಂಟೆ ಪ್ರಾರಂಭ ಆಗಿದೆ. ಪ್ರತಿ ರೀತಿ ಹಂತವಾಗಿ ಬಿಡ್ತಾರೆ ಈಗ ನೋಡೋದು. ನೋಡ್ಕೊಂಬಂದು ನೋಡ್ಬೇಕು ಎಲ್ಲಿಂದ ಆಮೇಲೆ ಏನೇನು ಬೇಕು ಏನೇನು ಬೇಡ ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟು ವಾಯ್ಸ್ ಹಾಕತ್ತೀನಿ. ಆ ಒಳಗಡೆ ವಿಗ್ರಹಗಳೈತಂತೆ ರೀ. ಹಾಂ ಆಯಿತು. ಚನ್ನಪಣ್ಣಗೆ ಬನ್ನಿ, ನಂತರ ಬೊಂಬೆ ನೋಡ್ಬೋದು ಅಂತೆಲ್ಲ ನಾನು ತೋರಿಸ್ತಾರೆ. ಚನ್ನಪಟ್ಟಣದಲ್ಲಿ ಸಿಗೋ ಏಕೈಕ ಗೊಂಬೆ ಅಂತ ನೀನು ಹಾಕ್ತೀನಿ. ಮೆನ್ಷನ್ನೇ ಮಾಡಿಲ್ಲ ಅಮ್ಮ. ಹಾಂ ಹಾಂ ಹೌದು, ಮೆನ್ಷನ್ ಮಾಡಬೇಕಿತ್ತು. ಹೌದು, ಅದು ರಾಣಿ ಇದು. ಹಾಂ, ಇವರು ಯಾರು ಅಂತ ಗೊತ್ತಾಗಲಿಲ್ಲ. ಹಾಂ, ಇದು ಕೆಲಸ ನಡೀತಾ ಇದೆ, ಕೆಲಸ ಇದಾಗಿಲ್ಲ ಇನ್ನು. ಅಮ್ಮ ಇಲ್ಲ ಅಮ್ಮ, ಮೇಲ್ ಬರ್ದವ್ರೆ ಕನಕದಾಸ, ಸರ್ವಜ್ಞ, ಅಲ್ಲಿ ಪುರಂದರದಾಸ ಮೇಲೈತೆ ನೇಮ್ಗಳು. ಇಲ್ಲಿ ಇದು ಹಕ್ಕ ಬುಕ್ಕ ಅವರು, ಇವರು ಕೃಷ್ಣದೇವರಾಜ ಒಡೆಯರ್ದು ಅವರು. ಹೌದು ಹೌದು, ಇದು ಗುಹೆಯಿಂದ ಬಂದವ್ರನ್ನ ಸಾಯಿಸ್ತಿರೋದು. ಶಿವಾಜಿ ಇಷ್ಟಿಲ್ಲ ಇಷ್ಟಿಲ್ಲ ದೇಶಕ್ಕೋಸ್ಕರ ಪೌರ್ಣ ಅಂತ ಹೇಳಂತ ಅದು ಹಿಂಗೆ ಆಯ್ತು ರಾಸ್ತಲ್ಲ. ನೆಕ್ಸ್ಟ್ ಹಿಂಗೆ ಆಯ್ತು ಟಿಕೆಟ್ ಇದ್ದಾರೆ ಟಿಕೆಟ್ ಅದ. ನೆಕ್ಸ್ಟ್ ಬಸವನ್ ಅವರು ಅಕ್ಕ ಮಹಾದೇವಿ ಅಲ್ವಾ? ಹೌದು ಅಮ್ಮ. ಅದು ಹಳ್ಳಿ ಇದನ್ನ ಶೈಲಿನ ನೋಡಿ, ಆ ಸೆರಗು ಇದು, ಆ ಖಾದಿ ಟೋಪ್, ಅಲ್ಲಿ ಖಾದಿ ಟೋಪಿ
ಇಲ್ಲಿ ಮೇಲೂ ಕೆಲಸ ನಡೀತಾ ಇತ್ತು ಇಲ್ಲಿ. ಇವರು ರಾಣಿ ಲಕ್ಷ್ಮೀಬಾಯಿ, ಅವ್ರಿಗಿನ್ನೂ ಪೇಂಟ್ ಮುಗ್ದಿಲ್ಲ. ನೀನು ಹೆಂಗೆ ಬಂದೆ ಇಲ್ಲಿ ಮೇಲ್ ಕೆಲಸಕ್ಕೆ? ಸರ್ ಎಲ್ಲಿಯವರು ಸರ್ ನೀವು ಬಿಜಾಪುರಿಂದ ಇದು ಕೆಲಸ ಮಾಡೋಕ್ಕೆ ಬಂದಿದ್ದೀರಾ? ಎಷ್ಟು ತಿಂಗಳಾಯಿತು ಸರ್ ಕೆಲಸ ಶುರು ಮಾಡಿ ಇಲ್ಲಿ? 1 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಇನ್ನೂ ಎಷ್ಟು ದಿನ ಆಗುತ್ತೆ ಸರ್? ಇನ್ನೂ 6 ತಿಂಗಳಾಗುತ್ತಾ? ಊಟ ಮಾಡಿದ್ರೆ ಸರ್? ಆಯಿತು ಸರ್. ಕೆಲಸ ಮಾಡೋರನ್ನ ಅಲ್ಲೆಲ್ಲಾದರೂ ನೋಡಿದ್ರೆ ದಯವಿಟ್ಟು ಮಾತಾಡಿಸಿ, ಅವ್ರಿಗೂ ಖುಷಿ ಆಗುತ್ತೆ. ಯಾರೋ ನಮ್ಮ ಶ್ರಮನ ಗುರುತಿಸಿ ಮಾತಾಡ್ತಿದ್ದಾರೆ ಅಂತ ಅವ್ರಿಗೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮಾತಾಡಿಸಿ ಅಂಥವ್ರೆಲ್ಲರನ್ನೂ. ಇಲ್ಲಿ ನೋಡಿ, ಹಳ್ಳಿ ಇಲ್ಲೆಲ್ಲ ಹಳ್ಳಿ ಸೊಬಗನ್ನ ಚೆನ್ನಾಗಿ ತೋರಿಸಿದ್ದಾರೆ. ಹಳ್ಳಿನ ನಮಗೆ ಹಳ್ಳಿ ಇವಾಗ ನಾವೆಲ್ಲ ಹಳ್ಳಿಲೇ ಬೆಳೆದಿರೋದು. ಸಿಟಿ ಮಕ್ಳಿಗೆ ಹಳ್ಳಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ? ಅದನ್ನ ಇಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ನೋಡಿ, ನಾವೆಲ್ಲ ಹಳ್ಳಿಯವ್ರು ಬಿಡಿ, ಅಲ್ಲೆಲ್ಲ ಆಟ ಆಡ್ಕೊಂಡು ಬೆಳೆದವ್ರು ನಾವು. ಈಗ ಮದುವೆ ಏನೋ ಸಿಟಿಗೆ ಆಗಿದ್ದೀವಿ ಅಷ್ಟೇ. ಇಲ್ಲಿ ನೋಡಿ, ಪಗಡೆ ಆಟ ಆಡ್ತಿದ್ದಾರೆ. ಪಗಡೆ ಆಟ ಆಡ್ತಿರೋದು, ಪಗಡೆಯಿಂದ ಪಾಂಡವರು ಕೌರವರು ಅನುಭವಿಸಿರೋದು ಸಾಕು. ನೋಡಿ, ಇಲ್ಲಿ
ಯಜಮಾನ್ರ ಹತ್ರ ದುಡ್ಡಿರೋದನ್ನ ಆವಾಗ ಸಾಲದ ರೂಪದಲ್ಲಿ ಕೊಡ್ತಿದ್ರಲ್ಲ ಅದನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ ನೋಡಿ. ಹಳ್ಳಿ ಸಂಜೆ ಆಯಿತು ಅಂದರೆ ತಲೆ ಬಾಚ್ಕೊಂಡು ಎಣ್ಣೆ ಹಾಕ್ಕೊಂಡು ತಲೆ ಬಾಚ್ಕೊಬಿಟ್ಟು ಕರು ಬಿಡ್ಕೊತಿದ್ರು, ಅದನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಆಗ ಹಿತ್ತಾಳೆ ಸಾಮಾನು ಎಲ್ಲ ಜಾಸ್ತಿ ಬಳಕೆ ಆಯ್ತಿದ್ದು, ಕಷ್ಟಕ್ಕೆ ಹಿತ್ತಾಳೆ ಸಾಮಾನ ಅಡವಿಡ್ತಿದ್ರಂತೆ, ಮಾಡ್ತಿದ್ರಂತೆ, ಅದನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಇವರು ಚಿನ್ನ ಬೆಳ್ಳಿ ಕುಸ್ರಿ ಕೆಲಸ ಮಾಡೋರು ಅಂದ್ಕೋತೀನಿ. ಇಲ್ಲಿ ಕ್ಷೌರಿಕರು ಕೆಲಸ ಮಾಡ್ತಿದ್ದಾರೆ. ಇದು ಹಸೆಕಲ್ಲು ಅಂತಿದ್ರು ಅವಾಗ, ಖಾರ ರುಬ್ಬಕ್ಕೆ ಅಂತ ಇಟ್ಕೊತಿದ್ರಂತೆ. ಇವಾಗ ಒಳಗುಣಿ, ಗ್ರೈಂಡರು, ಮಿಕ್ಸಿ ಎಲ್ಲ ಇದೆ. ಆವಾಗ ಆ ಥರ ಕಲ್ಲ ಮೇಲೆ ಆ ಥರ ಅರಿತಿದ್ರಂತೆ, ಅದನ್ನ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಕುರಿ ಮೈ ಚರ್ಮದಿಂದ ರಗ್ನ ತಯಾರು ಮಾಡ್ತಿದ್ರಲ್ಲ ಅದನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಒಳಗಡೆ ನೀರು ಸೌಂಡ್ ಬರ್ತಾಯಿತ್ತಲ್ಲಪ್ಪ ಅಂತ ನಾನು ಹುಡುಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಭತ್ತ ತೋರ್ತಾರೆ ಅಂದ್ಕೊಳ್ತೀರಿ, ಅದನ್ನ ಇಲ್ಲಿ ತೋರಿಸಿದ್ದಾರೆ. ಕಣದಲ್ಲಿ ಭತ್ತ ರಾಗಿ ಎಲ್ಲ ತೂರ್ತಿದ್ರಲ್ಲ ಅದನ್ನ ತೋರಿಸ್ತಿರೋದು. ಇಲ್ಲಿ ನೋಡಿ, ನೀರು ಸೌಂಡ್ ಬರ್ತೈತೆ ಅಂತ ಹುಡುಕ್ತಾ ಇದ್ದೆ. ಇಲ್ಲೇ ಪಕ್ಕದಲ್ಲೇ ಐತೆ. ಇಲ್ಲೆಲ್ಲ ಜಲಪಾತಗಳು, ಡ್ಯಾಮ್ಗಳು ಅದೆಲ್ಲನೂ ಪುಟ್ಟಾಗಿ ತೋರಿಸಿದ್ದಾರೆ. ನೋಡಿ, ನಮ್ಮ ರಾಜರು ಬಟ್ಟೆ ಇಲ್ಲೂ ಹೊಳಿತದೆ ಕಣ್ರಿ. ಅದು ಏನು ರೇಷ್ಮೆ ಬಟ್ಟೆ, ಗೊಂಬೆಗಳಿಗೂ ರೇಷ್ಮೆ ಫೀಲ್ನೇ ಕೊಟ್ಬಿಟ್ಟವ್ರೆ. ಪಳಪಳ ಈ ಕತ್ಲೆಲೆ ಇಷ್ಟು ಪಳಪಳ ಅಂತ ಹೊಳಿತಾವೆ ಗೊಂಬೆಗಳು. ರಾಜರು ಗೊಂಬೆಗಳು, ಎಲ್ಲ ಗೊಂಬೆ ಅಲ್ಲ, ರಾಜರು ಗೊಂಬೆಗಳು ಹೊಳಿತಿದ್ದಾರೆ. ನೋಡಿ, ಇದೊಂದು ಚಿಕ್ಕ ಡ್ಯಾಮ್ ಕೂಡ ಕಟ್ಬಿಟ್ಟವ್ರೆ ಒಳಗಡೆ. ಡ್ಯಾಮ್ನು ನೋಡಿದೆ. ನೋಡಿ, ಇದು ಶಿವಲಿಂಗಗಳು ನೋಡಿ, ಎಲ್ಲ ಸುಮಾರು ಶಿವಲಿಂಗಗಳಿದೆ ಇಲ್ಲಿ ಒಳಗಡೆ. ಸುಮಾರಿತ್ತು, ನಾನು ನೋಡಿದೆ. ನೀವು ಗೌಡಗೆರೆಗೆ ಹೋದಾಗ ಚಾಮುಂಡೇಶ್ವರಿ ದರ್ಶನ ಎಷ್ಟು ಮಾಡ್ತಿರೋ ಅಲ್ಲಿರೋ ಈ ಮ್ಯೂಸಿಯಮ್ನು ಅಷ್ಟೇ ಟೈಮಿಂದ ನೋಡಿ. ಏಕೆಂದರೆ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಒಳಗಡೆ ಹೋದರೆ ಬರೋಕ್ಕೆ ಟೈಮ್ ಆಯ್ತದೆ, ಬಸ್ ಸಿಗಲ್ಲ. ದಯವಿಟ್ಟು ಅವೆಲ್ಲ ಕಾರಣ ಎಲ್ಲ ಇಟ್ಕೋಬೇಡಿ, ದಯವಿಟ್ಟು ಹೋಗಿ ನೋಡಿ, ನಿಮಗೂ ಖುಷಿಯಾಗುತ್ತೆ. ಪಾಪ ಅಷ್ಟು ಶ್ರಮದಿಂದ ಇಷ್ಟು ಕೆಲಸ ಮಾಡಿಸಿದ್ದಾರೆ, ಅವ್ರಿಗೂ ಖುಷಿಯಾಗುತ್ತೆ. ಅಲ್ಲಿ ದೇವಸ್ಥಾನಗಳಿಗೆ ಹೋದಾಗ ದಯವಿಟ್ಟು ಅಲ್ಲಿ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಎಲ್ಲೆಲ್ಲೋ ಏನೇನೋ ಎಸೆಯೋದು ಮಾಡೋದು ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಅಲ್ಲೆಲ್ಲ 24 hours ಅಲ್ಲಿ ಪ್ರಸಾದ ಸಿಗುತ್ತಂತೆ. ಹೋಗಿ ಪ್ರಸಾದ ಊಟ ಮಾಡಿ. ಲೇಟಾದರೂ ಪರವಾಗಿಲ್ಲ, ಬಸ್ ಸಿಗುತ್ತಂತೆ. ಯಾವ ಬಸ್ಗಳು ಬರ್ತಾನೆ ಇರುತ್ತಂತೆ. ಲೇಟಾದರೂ ಪರವಾಗಿಲ್ಲ, ದಯವಿಟ್ಟು ಇವರು ಇಷ್ಟು ಶ್ರಮ ಕೊಟ್ಟು, ಇಷ್ಟು ಟೈಮ್ ಕೊಟ್ಟು, ಇಷ್ಟು ಕೆಲಸ ಮಾಡಿಸಿದಾರಲ್ವ, ಹೋಗಿ ದಯವಿಟ್ಟು ನೋಡಿ. ಇಲ್ಲಿ ಒಳಗಡೆ ಹೋದರೆ ಪ್ರತಿಯೊಂದು ಒಂದೊಂದು ಫೀಲ್ ಆಗುತ್ತೆ. ಒಂದೊಂದು ಶಿಲೆ ಒಂದು ಇದನ್ನ ನೋಡಿದ್ರೆ ಅದ್ರ ಫೀಲೇ ಬೇರೆ. ಇಲ್ಲಿ ಒಳಗಡೆ ಒಂದು ದೊಡ್ಡ ಹುತ್ತನೇ ಮಾಡಿದ್ದಾರೆ. ಅದು ಒಳಗಡೆ ಹಾವಿರುತ್ತೆ ಅಂತ ಎಲ್ಲ ಫೀಲ್ ಮಾಡಬೇಡಿ, ಅಲ್ಲ ಯಾವ ಹಾವು ಇಲ್ಲ. ಅದು ಹುತ್ತದ ಥರ ಮಾಡಿರೋದು, ದೊಡ್ಡದು ಮಾಡಿದ್ದಾರೆ. ಅದನ್ನ ನೋಡಿದೆ, ತುಂಬ ಖುಷಿ ಆಯಿತು. ಸುತ್ತ ಋಷಿಗಳು ಕೂತಿರೋ ಥರ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡು ಮುಂದೆ ಬಂದ ತಕ್ಷಣ ಅಲ್ಲೊಂದು ದೊಡ್ಡ ಅದ್ಭುತನೇ ಇದೆ ಕಣ್ರಿ. ಅಲ್ಲಿ ಅದು ನೋಡಿದ ತಕ್ಷಣ ಖುಷಿಯಾಗೋಯ್ತು ನನಗಂತೂ. ನಮ್ಮ ಮೈಸೂರು ಚಾಮುಂಡೇಶ್ವರಿನೇ ಬಂದು ಇಲ್ಲಿ ಕೂತಿದ್ದಾಳೆ ಅನ್ನೋ ಫೀಲ್ ಆಗೋಯ್ತು ನನಗೆ. ಇಲ್ಲಿ ನೋಡಿ, ಯಾವ ಥರ ಕೂತಿದ್ದಾರೆ. ಇಲ್ಲಿ ನೋಡಿದಾಗ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಿಮಗೂ ಖುಷಿ ಆಗುತ್ತೆ. ಅಲ್ಲಿ ಒಬ್ಬರು ಇದ್ದರು ಪಾಪ, ಅವರು ಸರ್ ಒಂಚೂರು ವೀಡಿಯೋ ಮಾಡಿಕೊಡಿ ಸರ್ ಅಂದೆ, ಅವರು ಮಾಡಿಕೊಟ್ರು. ನಮ್ಮ ಚಾಮುಂಡೇಶ್ವರಿ ನೋಡಿದ ತಕ್ಷಣ ನಾನು ಮೈಸೂರಲ್ಲಿದ್ದೀನ ಗೌಡಗೆರೆಯಲ್ಲಿದ್ದೀನ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಯಿತು. ನಾನಂತೂ ಗೌಡಗೆರೆಯಲ್ಲಿ ತುಂಬ ಖುಷಿಯಿಂದ ವಾಪಸ್ ಬಂದೆ. ನೀವು ಗೌಡಗೆರೆಗೆ ಹೋದರೆ ತಾಯಿ ದರ್ಶನ ಮಾಡಿ, ತಾಯಿನ ಎಷ್ಟು ನೋಡಿದ್ರೂ ನಮಗೆ ತೃಪ್ತಿ ಆಗೋಲ್ಲ, ಅದು ಬೇರೆ ವಿಷಯ. ನೋಡಿರಿ, ನಮ್ಮ ತಾಯಿನ ಕೈ ನೋಡಿರಿ, ಆ ಹುಲಿ ನೋಡಿರಿ, ಎಷ್ಟು ಖುಷಿ ಆಯ್ತಲ್ವ. ನೀವು ಹೋದರೆ ಗೌಡಗೆರೆಯಲ್ಲಿ ತಾಯಿ ದರ್ಶನ ಮಾಡಿ, ಮ್ಯೂಸಿಯಮ್ ಮಾಡಿದ್ದಾರೆ, ಮ್ಯೂಸಿಯಮ್ ನೋಡಿ, ಮಕ್ಕಳನ್ನು ಕರ್ಕೋಗಿ, ಖುಷಿ ಆಗುತ್ತೆ. ಆದರೆ ದಯವಿಟ್ಟು ಫ್ರೀ ಬಸ್ಸು ಅಂತ ಅಂದ್ಬಿಟ್ಟು ಸತಾ ಹೋಗಬೇಡಿ, ಬೇರೆಯವ್ರಿಗೂ ಅನುಕೂಲ ಆಗಲಿ. ಬಸ್ನವರೆಲ್ಲ ಬೈತಾ ಕೂತವ್ರೆ. ದಯವಿಟ್ಟು ಫ್ರೀ ಇರೋ ಟೈಮಲ್ಲಿ ಒಂದು 2 ಸಲ ಹೋಗಿ ಬನ್ನಿ ಸಾಕು. ಪದೇ ಅಲ್ಲೇ ಇದು ಮಾಡೋದು ಬೇಡ. ನನ್ನ ಅನಿಸಿಕೆ, ನಿಮ್ಮ ಇಷ್ಟ, ನೀವು ಏನಾದರೂ ಮಾಡ್ಕೊಳ್ಳಿ. ದಯವಿಟ್ಟು ಈ ಚಾನಲಲ್ಲಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಬಸಪ್ಪನ ಪಾದ ಕೇಳ್ತಾ ಇದ್ದೆ, ಹತ್ರ ಟೈಮ್ ಆಯಿತು ಅಂತ ನೆನೆಸ್ಬಿಟ್ಟು ಬಸಪ್ಪನ ನಮಸ್ಕಾರ ಮಾಡ್ಕೊಂಡು ಒಳ್ಳೆಯದಾಗಲಿ. ವಿಡಿಯೋ ನೋಡ್ತೀರ, ನಿಮಗೂ ಒಳ್ಳೆಯದಾಗಲಿ. ನಾವು ಅಲ್ಲಿ ಹೋಗಿ ದರ್ಶನ ಮಾಡಿ ನಮಗೂ ಒಳ್ಳೆಯದಾಗಲಿ. ನೋಡಿ, ಹುಣ್ಣೆ ಪೂಜೆ ಇರೋದು ಇವತ್ತು. ನಾವು ಹುಣ್ಣೆ ದಿನ ಹೋಗಿದ್ದು, ಹುಣ್ಣೆ ಪೂಜೆ ನಡೀತಾ ತಡೆ ಹೊಡಿಸ್ಕೊಬಂದು ಅಲ್ಲಿ ತಡೆ ಹೊಡಿತಾರೆ. ತಡೆ ಹೊಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು
ಬನ್ನಿ. ದೇವರು ಒಳ್ಳೇದು ಮಾಡಲಿ. ಆಯುಷ್ಯ ಆರೋಗ್ಯ ಎಲ್ಲರಿಗೂ ಇರಲಿ. ಆರೋಗ್ಯ ಚೆನ್ನಾಗಿದ್ದರೆ ಬೇಕಾದ್ರೂ ಮಾಡ್ಬೋದು. ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ. ಈ ವಿಡಿಯೋನ ನೀವು ನೋಡ್ತಿದ್ರೆ ನಿಮಗೆ ಖುಷಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಥ್ಯಾಂಕ್ ಯು. ಇಷ್ಟು ತಾಳ್ಮೆಯಿಂದ ಈ ವಿಡಿಯೋನ ನೋಡೋಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಳಿ. ನೆಕ್ಸ್ಟ್ ವಿಡಿಯೋನ ನಾನು ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು.